ಯಾಕೆ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನೀವು ಬೆಳ್ಳಂದೂರಿನ ಕೆರೆ ಬಗ್ಗೆ ಹೇಳ್ತಾ ಇದ್ರಿ. ಹೌದು. ಬೆಳ್ಳಂದೂರು ಕೆರೆ, ವೃಷಭಾವತಿ ಕೆರೆ, ನೀರಿನ ಸಂಸ್ಕರಣೆ ಬೆಂಗಳೂರು ಅಥವಾ ಕರ್ನಾಟಕದ ಪಾಲಿಗೆ ದೂರದ ಬೆಟ್ಟ ಅನ್ನೋ ಹಾಗಾಗಿದೆ. ಸಂಸ್ಕರಣೆ ಮಾಡಿ ನೀರನ್ನು ಬಿಡೋದರ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ, ಅಂದರೆ ಅದು ಸರಿಯಾಗಿ ಆಗ್ತಾ ಇಲ್ಲ. ನಾನು ಸರ್ ಕೆಲವೊಂದು ದೇಶಗಳಿಗೆ ಹೋದಾಗ, ಇತ್ತೀಚೆಗೆ ನಾನು ಮಲೇಷ್ಯಾ ಅನಿಸುತ್ತೆ ನಾನು ಹೋಗಿದ್ದು, ಮಲೇಷ್ಯಾಗೆ ಹೋದಾಗ ಸರ್, ಅಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಜಾಗ ಮಾಡಿದರು, ಮಧ್ಯದಲ್ಲಿ ನೀರು ಹರಿತಾ ಇತ್ತು, ಬಹಳ ಸುಂದರವಾಗಿತ್ತು. ಅದಕ್ಕೊಂದಷ್ಟು ಲೈಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿದರು. ನಾನು ಅಂದ್ಕೊಂಡೆ ಯಾವುದೋ ಕೆನಾಲ್ ಹರಿತಾ ಇದೆ ಅಂತ. ಭಾಳ ಸೊಗಸಾಗಿದೆಯಲ್ಲ, ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ, ಇಷ್ಟಿಷ್ಟಾಗಲ ಕೂರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಇಲ್ಲಿಂದ ನಿಂತು ನೋಡೋದಕ್ಕೆ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ಲೈಟಿಂಗ್ಸ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ ರೀ ಅಂತ. ಅವ್ರು ಹೇಳಿದ್ರು ಇದು ಬಳಸಿದ ನೀರು ಹರಿತಾ ಇದೆ ಇಲ್ಲಿ ಅಂತ. ಅಲ್ಲಿ ಗೊಬ್ಬು ನಾರ್ತಾ ಇರುವಂತಹ ಯಾವುದೇ ವಾಸನೆ ಇಲ್ಲ, ಸೊಳ್ಳೆಗಳ ಕಾಟ ಇಲ್ಲ. ಆ ನೀರಿನ ಪಕ್ಕದಲ್ಲೇ ಈ ರೀತಿ ನೀವು ಕೂತಿರೋ ಹಾಗೆ ಕೂತು ಫ್ಯಾಮಿಲಿಗಳು ಹರಟೆ ಹೊಡಿತಾ ಇವೆ. ಇನ್ನೊಬ್ಬರು ನನ್ನ ಫ್ರೆಂಡ್ USA ತಮ್ಮ ತಾಯಿಯನ್ನು ಕರೆದುಕೊಂಡು ಹೋದಾಗ ಅವ್ರು ವಾಕ್ ಹೋಗಿ ವಾಪಸ್ ಬಂದಾಗ ಎಂಥ ಅದ್ಭುತವಾದ ಕೆರೆ, ಭಾಳ ಚೆನ್ನಾಗಿತ್ತು ಅಂದಿದ್ದಾರೆ. ಅಕ್ಕ ತಂಗಿಯರಿಗೆ ಇಬ್ಬರಿಗೂ ಕನ್ಫ್ಯೂಸ್ ಆಗಿದೆ, ಇಲ್ಲಿ ಕೆರೆ ಎಲ್ಲಿ ಬಂತು ಅಂತ. ಇಲ್ಲ, ನಾನು ಪಕ್ಕದಲ್ಲೇ ಹೋದೆ, ಒಂದು ಸ್ವಲ್ಪ ದೂರದಲ್ಲಿ ಕೆರೆ ಇದೆ ಅಂತ. ಅಮ್ಮ ಅದು ಕೆರೆ ಅಲ್ಲ, ಬಳಸಿದ ನೀರು ಹೋಗುವಂತಹ ಕಾಲುವೆ ಅಂತ ಹೇಳಿದ್ದಾರೆ. ಅಷ್ಟು ಸ್ವಚ್ಛ. ಯಾಕದು ಕರ್ನಾಟಕದ ಪಾಲಿಗೆ, ಭಾರತದ ಪಾಲಿಗೆ ಆಗದೇ ಇರುವಂಥ, ಅಂದರೆ ಆಗೋದಕ್ಕೆ ಸಾಧ್ಯವೇ ಇಲ್ಲದೇ ಇರುವಂತಹ ಟಾಸ್ಕ್ ಅದು? ಒಂದು ತಂತ್ರಜ್ಞಾನ ಇದೆ, ಸ್ವಚ್ಛ ಮಾಡೋದಕ್ಕೆ ಬೇಕಾದ ತಂತ್ರಜ್ಞಾನ ಇದೆ. ನಮಗೆ ನೀರಿನ ಬೆಲೆ ಗೊತ್ತಿಲ್ಲ. ಈಗ ನಿಮ್ಮ ಕುಟುಂಬ 5 ಜನರ ಒಂದು ಕುಟುಂಬ ಇದೆ ಬೆಂಗಳೂರಲ್ಲಿ ಅಂದರೆ, ದಿವಸಕ್ಕೆ ಏನಿಲ್ಲ ಅಂದರೆ 1000 ಲೀಟರ್ ನೀರನ್ನು ಬಳಸ್ತೀರಿ. ಆ 1000 ಲೀಟರ್ ನೀರಲ್ಲಿ ಸುಮಾರು 500-550 ಲೀಟರ್ ನೀರನ್ನು ನೀವು ಬಳಸಿದ ನೀರನ್ನು ಮರುಬಳಕೆ ಮಾಡ್ಬೋದು. ಅದನ್ನೇನು ಮಾಡ್ತೀವಿ, ಪಕ್ಕದ ಗಟಾರಕ್ಕೆ ಬಿಟ್ಟಿರ್ತೀವಿ. ಅದೇ ಪ್ರವಾಹ ಆಗಿ ಕೆಳಗಡೆ ಹರಿತಾ ಹೋಗಿ ಹೊಲಸು ನೀರು ಇನ್ನಷ್ಟು ಮನೆಯ ಹೊಲಸನ್ನು ತೊಗೊಂಡೋಗಿ ಕೆರೆ ಸೇರುತ್ತೆ. ನಮ್ಮದು 550 ಲೀಟರ್ ನೀರಿನಲ್ಲಿ ಮರುಬಳಕೆ ಮಾಡೋದಕ್ಕೆ ಸುಲಭ ತಂತ್ರಗಳನ್ನು ಈಗ ಮಾಡಿಕೊಂಡ್ರೆ, ಸುಲಭ ತಂತ್ರಗಳು ಅಂತಂದರೆ ನಾವು ಹೇಳ್ತೀವಿ ಮರಳಿನ ಮೂಲಕ ಹರಿದಾಗ, ಮತ್ತು ಯಾವುದೋ ಹುಲ್ಲಿನ ಜೊಂಡಿನ ಮೂಲಕ ಹರಿದಾಗ. ಇದು ಬೆಂಗಳೂರಲ್ಲಿ ಅಷ್ಟು ಜಾಗ ಇರೋದಿಲ್ಲ, ಕೆಲವು ಕಡೆ ಆ ಥರದ ನೀರು ಶುದ್ಧೀಕರಣ ಆಗ್ತದೆ. ಅಥವಾ ನಮ್ಮ ಕೈತೋಟಕ್ಕೆ ಅದನ್ನು ನಾವು ಬಳಸ್ಬೋದು. ಇವಾಗ ಏನು ಮಾಡ್ತೀವಿ ಅಂದರೆ, ಎಲ್ಲರೂ ಕೈತೋಟಕ್ಕೆ ಗ್ರಾಸ್ಗಳಿಗೆ ನೀರು ಕೊಡೋದು ಯಾವುದು? ಒಳ್ಳೆ ನೀರನ್ನೇ ನಾವು ಕೊಟ್ಬಿಡ್ತೀವಿ. ನಮ್ಮ ಮನೆಯ ಸ್ನಾನದ ನೀರು ಇದನ್ನು ಬಳಸ್ಬೋದು, ಪಾತ್ರೆ ತೊಳೆದ ನೀರು ಇದನ್ನು ಸ್ವಲ್ಪ ಶುದ್ಧೀಕರಣ ಮಾಡಿ ಮತ್ತು ಬಳಸ್ಬೋದು. ತೆಂಗಿನ ಮರಕ್ಕೆ ಅದನ್ನು ಬಳಸ್ಬೋದು. ಅದನ್ನು ಮಾಡಿದ್ರೆ ನೀರಿನ ಮೇಲಿನ ಬೇಡಿಕೆ ಏನಿದೆ ಅದು ಒಂದು ಹಂತಕ್ಕೆ ಕಡಿಮೆ ಆಗುತ್ತೆ. ಇನ್ನೊಂದು, ಅಲ್ಲಿ ಕೊಳಚೆ ನೀರು ಹೋಗೋದು ಕಡಿಮೆ ಆಗುತ್ತೆ. ಮಳೆಗಾಲದಲ್ಲಿ ಒಮ್ಮೆ ಸ್ವಚ್ಛ ಆಗುತ್ತೆ ಬೆಂಗಳೂರು ನೋಡಿ, ಜೋರು ಹೋದಾಗ. ಮತ್ತೆ ನೋಡಿ, ಮುಂದಿನ ಒಂದು 15 ದಿವಸ ಮತ್ತೆ ಹಾಳು ಮಾಡೋಕ್ಕೆ ಶುರು ಮಾಡ್ತೀವಿ. ಪ್ರತಿ ಸರಿ ಪ್ರಕೃತಿ ನಾವೇನು ತಪ್ಪು ಮಾಡಿದರೂ ಸರಿ ಮಾಡೋ ಪ್ರಯತ್ನ ಮಾಡುತ್ತೆ. ಸಮುದ್ರಕ್ಕೂ ಕೂಡ ಎಷ್ಟೋ ಹೊಲಸೋದ್ರೂ ಕೂಡ ದಡೆಗೆ ತಂದತಾಕತ್ತೆ. ಅಂಥದ್ದೊಂದು ಉದಾಹರಣೆ ನಾವು ಕೊರೋನಾ ಸಂದರ್ಭದಲ್ಲಿ ನೋಡಿದ್ವಿ ಸರ್. ಪ್ರಕೃತಿ ಹೇಗೆ ತನ್ನನ್ನು ತಾನು ಕ್ಲಿಯರ್ ಮಾಡ್ಕೊಳ್ಳುತ್ತೆ ಅಂತ. ಪಂಜಾಬ್ನಿಂದ ನಿಮಗೆ ಹಿಮಾಲಯದ ಬೆಟ್ಟ ಕಾಣ್ತಾ ಇತ್ತು. ವಾಹನ ದಟ್ಟಣೆಯಿಂದ, ವಾಯು ಮಾಲಿನ್ಯದಿಂದ ಅದು ಕಾಣಲೇ ಇಲ್ಲ. ಜನರಿಗೆ ಆಶ್ಚರ್ಯ, ಇಲ್ಲಿಂದ ಕಾಣುತ್ತಾ ಹಿಮಾಲಯ ಅಂತ. ಹಾಗೆ ಬೆಂಗಳೂರಿನ ಬೀದಿಗಳಲ್ಲಿ ನವಿಲುಗಳು ಓಡಾಡ್ತಾ ಇತ್ತು. ಈಗ ಅದೇ ನಮ್ಮ ಕೆಲಸ. ಅದೇ ಪ್ರತಿ ಮನೆಯೂ ಕೂಡ ತಾವು ಪರಿಸರ ವಿಚಾರದಲ್ಲಿ ಏನೇನು ಹೆಜ್ಜೆ ಇಡೋಕ್ಕೆ ಸಾಧ್ಯ ಇದೆ. ನೀರಿನ ಮರುಬಳಕೆ ಮಾಡೋದು, ವಾಟರ್ ಹಾರ್ವೆಸ್ಟಿಂಗ್ ಮಾಡೋದು, ತ್ಯಾಜ್ಯಗಳ ವಿಚಾರದಲ್ಲಿ ಗಮನ ಕೊಡುವಂಥದ್ದು, ಇದೆಲ್ಲ ಮಾಡ್ತಾ ಹೋದರೆ ನಾವು ಏನೇನೋ ಮರಗಳನ್ನು ದತ್ತಕ್ಕೆ ತೊಗೊಂಡು ಬೆಳೆಸುವಂಥದ್ದು ಎದುರುಗಡೆ ಇದೆ, ಅದು ನಾವು ಬೆಳೆಸೋದು. ಆಮೇಲೆ ಇನ್ನು ಅನೇಕರು ಹೇಳ್ತಾರೆ, ದೊಡ್ಡ ಒಂದೊಂದು ಗಿಡ ಬೆಳೆಸೋದಕ್ಕೆ ಎಷ್ಟು 1,500, 2,000, 3,000 ಖರ್ಚಾಗುತ್ತೆ ಅಂತ. ನಾನು ಹೇಳ್ತೀನಿ, ಮಳೆ ಬಂದ ಹೊತ್ತಿನಲ್ಲಿ ನಾವೆಲ್ಲ ಸಸಿ ನಡೆದು ಯಾವುದೇ ಬ್ಯಾಗ್ಗಳು ಇದೆಲ್ಲ ಬಳಸೋದಿಲ್ಲ. ಸುಮ್ಮನೆ ಒಂದು ಕೋಲ್ ತಗೊಂಡು ಹೋಗಿ ಎಲ್ಲೋ ಬಿದ್ದಿರೋ ಸಸಿಯ ಬೇರು ಸಹಿತ ಊರ್ತಾ ಹೋಗ್ತೀವಿ, ಬೇರೆ ಏನೂ ಒಂದು ಗುಂಡಿನ ತೆಗೆಯಲ್ಲ ಅಂತ. ಎಷ್ಟೋ ಸಸಿಗಳು ಆರಾಮಾಗಿ ಬೆಳೀತವೆ. ಸುಮ್ಮನೆ ಗೂಟ ಒಂದು ಕಡ್ಡಿಯನ್ನು ಊರಿದ್ರೆ ಬೆಳೆಯಬಹುದಾದಂತಹ ಒಂದು 80ಕ್ಕೂ ಜಾತಿ ಸಸ್ಯಗಳು ನಮ್ಮ ಕಾಡಲ್ಲಿದೆ. ಸುಮ್ಮನೆ ಒಂದು ಗೂಟ ಊರ್ತೀರಿ, ಅದು ಇದಾಗಿ ಬೆಳೀತೆ. ಇವಾಗ ನಿಮ್ಮ ತಾಯಿ ಯಾರು ನುಗ್ಗೆ ಗಿಡ ಬೆಳೀತಿದ್ರು, ಹೇಗೆ ಬೆಳೀತಿದ್ರು? ಯಾರು ಸಸಿ ಮಾಡ್ತಿದ್ರ? ಇಲ್ಲ, ಒಂದು ಗೂಟ ಊರ್ತಿದ್ರು. ಅಮಟೆಯನ್ನು ಅದೇ ಥರ ಬೆಳೆಸ್ತಿದ್ರು. ನಾವು ತರಕಾರಿ ಬೇರೆ ಬೇರೆ ಇದರೆಲ್ಲ ಸಸ್ಯವನ್ನು ನೋಡ್ತೀವಿ. ಅದೇ ಥರ ನಮ್ಮ ಕಾಡಲ್ಲಿರೋ ಸಸ್ಯಗಳನ್ನು, ಹಿಂದೆ ರಸ್ತೆ ಪಕ್ಕ ಆಲದ ಮರಗಳನ್ನೆಲ್ಲ ಬೆಳೆಸಿದ್ವಲ್ಲ, ಅದಷ್ಟು ಕೂಡ ಏಪ್ರಿಲ್ ತಿಂಗಳ ಹೊತ್ತಿಗೆ ಗೂಟವನ್ನು ಊರಿ ಮಾಡಿತ್ತು. ಇವತ್ತು ನಾವು ಸಸಿ ನೆಟ್ಟು ಖರ್ಚು ಮಾಡ್ತಾಯಿದ್ದೀವಿ. ಎಷ್ಟು 100 ವರ್ಷದ ಮರಗಳು. ಅವರಿಗೆ ಆ ಪರಿಜ್ಞಾನ ಇತ್ತು, ನಮಗೆ ಜ್ಞಾನ. ಅಂದರೆ ನೀರಿನ ವಿಚಾರದಲ್ಲಿ, ಮರ ಬೆಳೆಸುವ ವಿಚಾರದಲ್ಲಿ ಸರಳ ಸಾಧನ ಏನು ತಂತ್ರಗಳಿದ್ದಾವೆ, ಅದ್ರ ಕಡೆ ಗಮನ ಕೊಡಬೇಕು. ಮತ್ತು ಶಾಲೆಗಳಿದೆಯಲ್ಲ, ಕೇಂದ್ರೀಕೃತ ಶಾಲೆಗಳು, ಸುತ್ತಮುತ್ತಲಿರೋ ಪಾಲಕರು ತಮ್ಮ ಪರಿಸರ ಚೆನ್ನಾಗಿರಬೇಕು. ಒಂಥರ ಸ್ಪರ್ಧೆಯ ರೀತಿಯಲ್ಲಿ ನೋಡಿ, ನಮ್ಮ ಬಡಾವಣೆ ಹಿಂಗೆ ಚೆನ್ನಾಗಿ ಮಾಡ್ತೀವಿ, ಹೆಚ್ಚು ಮರಗಳನ್ನು ಬೆಳೆಸ್ತೀವಿ, ಮರಗಳ ಗಣತಿ ಮಾಡಿ ನಮ್ಮ ಇದರಲ್ಲಿ ಇಷ್ಟು ಮರ ಇದೆ, ಇನ್ನಷ್ಟು ಜಾಸ್ತಿ ಹೇಗೆ ಬೆಳೆಸಬೇಕು, ಆ ಪ್ಲೇಗ್ರೌಂಡ್ ಸುತ್ತ ಇನ್ನೇನು ಮಾಡ್ಬೋದು,
ಕಾಂಕ್ರೀಟ್ ಕಟ್ಟೋದು ಇದೆಲ್ಲ ಹೆಚ್ಚಾಗುತ್ತಿದೆ. ಸೊ ರಸ್ತೆ ಚೆನ್ನಾಗಿದೆ, ಒಳಚರಂಡಿ ವ್ಯವಸ್ಥೆ ಚೆನ್ನಾಗಿದೆ ಅನ್ನೋದರ ಜೊತೆಗೆ ನಮ್ಮಲ್ಲಿ ಇಷ್ಟು ಮರ ಇದೆ ನೋಡಿ, ಇಷ್ಟು ಹಸಿರಿದೆ ನೋಡಿ ಅನ್ನೋದನ್ನ ತಿಳಿಸ್ಕೊಂಡು ನಮ್ಮ ಹ್ಯಾಪಿನೆಸ್ ಇರೋದೇ ಅದರಲ್ಲಿ ಮರಗಳಲ್ಲಿ. ಅದರಿಂದ ಹಸಿರು ಸೂಚ್ಯಂಕ ಇರಬೇಕಲ್ಲಿ. ಹಸಿರು ಸೂಚ್ಯಂಕ ಜಾಸ್ತಿ ಇರೋ ಅಂತಹ ಮನೆಗಳು ಅಥವಾ ಲೇಔಟ್ಗಳು ದಿ ಬೆಸ್ಟ್ ಅಂತ ಒಂದು ಇದು ಪರಿಗಣಿಸೋದಕ್ಕೆ ಶುರು. ನಾವು ಅಂದರೆ ಅನೇಕರು ನೋಡಬೇಕು, ಇದು ನೋಡಿ ಹೀಗೆ ಮಾಡೋಕ್ಕೆ ಸಾಧ್ಯ ಇದೆ, ಜಾಗ ಇಲ್ಲ ಅಂತ ಹೇಳ್ತಾರೆ ಅನೇಕರು. ನೀವು ನೋಡಿ ಸಸಿ ನೆಡೋಕ್ಕೆ ಜಾಗ ಇಲ್ಲ, ಕಾಂಪೌಂಡ್ ಹೊಡೆಯುತ್ತೆ. ಅನೇಕರು ಹೇಳ್ತಾರೆ ಕಾರ್ ಮೇಲೆ ಎಲೆ ಎಲ್ಲ ಬೀಳುತ್ತೆ ಅಥವಾ ಹಕ್ಕಿಗಳು ಬಂದು ಹಿಕ್ಕೆ ಆಗ್ತವೆ ಅಂತ ಹೇಳ್ತಾರೆ. ಇದು ಮರ ಅದು ಸಹಜವಾದ ಕ್ರಿಯೆ. ಹಕ್ಕಿ ಹಿಕ್ಕೆ ಆಗುತ್ತೆ, ಎಲೆ ಬೀಳುತ್ತೆ, ಮರ ಟೊಂಗೆ ಬೀಳುತ್ತೆ. ಅದು ನಮ್ಮ ಎಚ್ಚರಿಕೆ ನಾವು ತೆಗೆದುಕೊಳ್ಳೋಣ, ಅದಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವೆ. ಆದರೆ ಮರ ಬೆಳೆಸೋದು ಆ ಕಾರಣಕ್ಕೆ ಇರಬಾರ್ದು. ಹಾಗಾಗಿ ಎಲ್ಲಿ ಭೂಮಿಯಲ್ಲಿ ಜಾಗ ಇದೆ ಅಂತ ತಲೆಯಲ್ಲಿ ಜಾಗ ಇದೆಯಾ ಅಂತ ನೋಡಬೇಕು. ಮರ ಬೆಳೆಸೋದಕ್ಕೆ ಮೊದಲು ತಲೆಯಲ್ಲಿ ಜಾಗ ಇಲ್ಲ. ಹಾಗಾಗಿ ಸಮಸ್ಯೆ ನೆಗೆಟಿವ್ ಆಗಿ ನೋಡ್ತೀವಿ. ಅದ್ರ ಬದಲು ಬೆಳೆಸೋದಕ್ಕೆ ಎಷ್ಟೋ ಜನ ಟೆರೆಸ್ನಲ್ಲಿ ಗಾರ್ಡನ್ಗಳನ್ನು ಮಾಡಿದವರು ಇದ್ದಾರೆ. ಟೆರೆಸ್ ಗಾರ್ಡನಿಂಗ್ ಅದು ಆ ಥರ ಸಾಕಷ್ಟು ಮಾದರಿ ಇದೆ. ಅಂಥ ಸಣ್ಣ ಸಣ್ಣ ಮಾದರಿ ಇದೆಯಲ್ಲ ಅದನ್ನು ಹಂಚಬೇಕು. ಒಂದಿಷ್ಟಾರು ಬದಲಾವಣೆ ಆಗ್ತದೆ. ಎಲ್ಲರೂ ಬದಲಾವಣೆಯಾಗಿ ಒಂದು ನಾಳೆನೇ ಎಲ್ಲ ಚೇಂಜ್ ಆಗ್ತಾರೆ ಅಂತಲ್ಲ, ನಿಧಾನಕ್ಕೆ ಅದು ಶಾಲೆಗಳಿಂದ, ಕಾಲೇಜ್ಗಳಿಂದ, ಬೇರೆ ಬೇರೆ ಸಮುದಾಯಗಳಿಂದ ಅಂಥ ಒಂದು ಕೆಲಸ ಆಗಬೇಕು. ಇಲ್ಲಿವರೆಗೆ ನೀವು ಮಾಡಿರುವ ಕೆಲಸಗಳಲ್ಲಿ ಅತೀ ತೃಪ್ತಿದಾಯಕ ಕೆಲಸ ಯಾವುದು? ಅಂದರೆ ಹಲವಾರು ಕೆರೆಗಳನ್ನು ಜೀರ್ಣೋದ್ಧಾರ ಮಾಡಿದ್ದೀರಿ, ಹಲವಾರು ಜನರಿಗೆ ಪರಿಸರದ ಅರಿವನ್ನು ಮೂಡಿಸಿದ್ದೀರಿ. ಆದರೆ ನಾನು ಮರೆಯೋದಕ್ಕಾಗದೇ ಇರುವಂತಹ ಅದೊಂದು ಕೆಲಸ ಮಾತ್ರ ಯಾವಾಗಲೂ ನೆನಪಿನಲ್ಲಿ ಉಳಿಯುತ್ತೆ ಅನ್ನೋದು ಯಾವುದು? ಒಂದು ನಮ್ಮೂರಿನ ಹತ್ತಿರ ಒಂದು 1000 ಎಕರೆ 500-600 ಎಕರೆ ಪ್ರದೇಶದಲ್ಲಿ ಅರಣ್ಯೀಕರಣದ ನಿರ್ಧಾರ ಆಯಿತು. ಈಗ 2004ನೇ ಇಸ್ವಿನಲ್ಲಿ ಅಕೇಶಿಯಾ ನೆಟ್ಟರೆ ನಮ್ಮೂರಿಗೆ ಆದಾಯ ಬರುತ್ತೆ ಅಂತಿದ್ರು. ಪ್ಲಾಂಟೇಶನ್ ಕಟಾವು ಮಾಡಿ ಅಕೇಶಿಯಾ ನೆಟ್ಟರೆ ಆದಾಯ ಬರುತ್ತೆ ಅಂತ. ನಾನು ಅಕೇಶಿಯಾ ನೆಡೋದು ಬೇಡ, ಮಾವು, ಹಲಸು, ಹೆಬ್ಬಲಸು, ಕೋಕಮ್ಮು, ನೆಲ್ಲಿ, ನೇರಳೆ ಹೀಗೆ 27-28 ಜಾತಿಯ ಸಸಿಗಳನ್ನು ನಾಟಿ ಮಾಡೋದಕ್ಕೆ ನಿರ್ಧಾರ ಮಾಡಿ ಗ್ರಾಮಸ್ಥರೆಲ್ಲರ ಸಹಕಾರದೊಂದಿಗೆ ಒಂದು ಗ್ರಾಮ ಅರಣ್ಯ ಸಮಿತಿ ಮೂಲಕ ಕೆಲಸ ಮಾಡಿದ್ವಿ. 35ಕ್ಕೂ ಹೆಚ್ಚು ಕೆರೆಗಳನ್ನು ಮಾಡಿದ್ವಿ. ಇವತ್ತು ಅವು ಫಲ ಕೊಡ್ತಾ ಇದ್ದಾವೆ. ಏಪ್ರಿಲ್ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಬಂದರೆ ಕೋತಿಗಳ ಹಿಂಡು, ಪ್ರಾಣಿಗಳ ಹಿಂಡು ಅವು ತಿಂತಾ ಇರೋದು ನೋಡೋದು ಖುಷಿಯಾಗುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಆ ಸಸ್ಯಗಳೆಲ್ಲ ಸಕ್ಸಸ್ ತೋರಿಸಿದ್ದಾವೆ. ಎಷ್ಟು ಅಂತಂದರೆ ನೀವು ಆರಂಭದಲ್ಲಿ ಮಾತಾಡುವಾಗ ಹೇಳಿದ್ರಿ 30% ಸಕ್ಸಸ್ಸು ಅಂತ. ನಮ್ಮ ಸಕ್ಸಸ್ಸು 85-90% ಇದೆ. 30 ವರ್ಷಗಳಲ್ಲಿ ನಮ್ಮ ಅರಣ್ಯದ ಹಳೆಯ ಚಿತ್ರಗಳು, ಸ್ಯಾಟಲೈಟ್ ಇಮೇಜ್ ಏನಿದೆ ಅದು ಇವತ್ತಿನ ಇಮೇಜನ್ನು ಎದುರುಗಡೆ ಇಟ್ಟರೆ ನಮ್ಮೂರಲ್ಲಿ ಕಾಡು ಹೆಚ್ಚಾಗಿರೋದು ಕಾಣುತ್ತೆ. ಇದಕ್ಕೆ ಕರ್ನಾಟಕ ಅರಣ್ಯ ಇಲಾಖೆಯ ಸಹಾಯವೂ ಇದೆ, ಸ್ಥಳೀಯ ಸಿಬ್ಬಂದಿಗಳ ಸಹಕಾರವಿದೆ, ಗ್ರಾಮಸ್ಥರ ಕೊಡುಗೆ ಇದೆ. ಹಾಗಾಗಿ ಈ ಕೆಲಸ ನಾವು ಮಾಡೋದವಲ್ಲ ಅನ್ನೋ ಖುಷಿ ಇದೆ. ಹಾಗಾಗಿ ಇವತ್ತು ಸೊಪ್ಪಿನ ಬೆಟ್ಟಗಳು ಇದರಲ್ಲಿ ಹೋದರೆ ನೀರು ಸಿಗುತ್ತೆ. ನಮ್ಮ ಜಿಂಕೆ ತಂಡಗಳು ಎಲ್ಲೋ ನೀರು ಹುಡ್ಕೊಂಡು ಹೋಗಬೇಕಿಲ್ಲ. ಇಂಥ ಬೇಸಿಗೆನಲ್ಲೂ ಕೂಡ ಅವು ಕುಡಿಯೋದಕ್ಕೆ ಕಾಡು ಗುಡ್ಡದಲ್ಲಿ ಒಣ ಪ್ರದೇಶಗಳಲ್ಲಿ ಇವತ್ತು ನೀರಿದೆ. ನಾನು ಒಂದು ಕೆರೆ ಅಂಚಿನಲ್ಲಿ ಒಂದು ತೂಬ್ರು ಮರ ಅಂತಿರುತ್ತೆ, ಬೀಡಿ ಲೀವ್ಸ್ ಅಂತ ಕರೀತಾರೆ. ತೀರ ಒಣ ಪ್ರದೇಶದಲ್ಲಿ ಬೆಳೆಯುವ ಮರ ಅದು. ಆದರೆ ನಾವಲ್ಲಿ ಕೆರೆ ಮಾಡಿಬಿಟ್ವಿ, ಕೆರೆ ಪಕ್ಕ ಮರ ಬಂತು. ಆಶ್ಚರ್ಯ ಅಂತಂದರೆ ಏಪ್ರಿಲ್ ತಿಂಗಳಲ್ಲಿ ನಾನಲ್ಲಿ ಮಿಂಚುಳ್ಳಿಯ ಫೋಟೋ ಮಾಡಿದ್ದೆ. ಮಿಂಚುಳ್ಳಿ ಯಾವುದಕ್ಕೆ ಹೋಗುತ್ತೆ ಅಂದರೆ ಮೀನು ಹಿಡಿಯೋಕ್ಕೆ ಬರುತ್ತೆ. ಅದು ಗುಡ್ಡದ ಕೆರೆಯಲ್ಲಿ ಮೀನು ಹಿಡಿಯೋದಕ್ಕೆ ಬಂತಲ್ಲ ಮಿಂಚುಳ್ಳಿ, ಅದರಿಂದ ದೊಡ್ಡ ಅವಾರ್ಡು, ಆಸ್ಕರ್ ಅವಾರ್ಡ್ ಯಾವುದೂ ಇಲ್ಲ. ಕಾಡಿನ ಗುಡ್ಡದಲ್ಲಿ ನೀರಿದೆ ಅನ್ನೋದಕ್ಕೆ ಒಂದು ಮಿಂಚುಳ್ಳಿ ಕೊಡ್ತಲ್ಲ, ಅದು ಅತ್ಯಂತ ಮುಖ್ಯವಾದ ಖುಷಿಯ ಸಂಗತಿ ಆಯಿತು. ವಂಡರ್ಫುಲ್ ಸರ್.